ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ ಒಂದು ಸಾಂಬಾರು ಐಟಮ್. ಓಕೆ, ಸಾಂಬಾರು ರೆಸಿಪಿ. ಅದು ತೊಗರಿ ಬೇಳೆಯಲ್ಲಿ ಸಾಂಬಾರು ಮಾಡಿ ತೋರಿಸ್ತೀನಿ. ಇದು ನನ್ನ ಓನ್ ರೆಸಿಪಿ. ಓಕೆನಾ? ಆಮೇಲೆ ನಮ್ಮ ಮನೆ ಸಾಂಬಾರು ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿ ನಾನೊಂದು ಸಾಂಬಾರು ಮಾಡಿ ತೋರಿಸ್ತೀನಿ. ಓಕೆನಾ? ಆಮೇಲೆ നിങ്ങൾക്കെല്ലാം സുഖമാണോ? ഞാൻ ഇന്ന് ചെയ്യുന്നത് ഓൺ സാമ്പാർ പൗഡറിൽ ഞാനൊരു സാമ്പാർ ഉണ്ടാക്കുന്നതാണ് കേട്ടോ. കാണിച്ചു തരാവേ. വരൂ, ತೋರಿಸ್ಕೊಡ್ತೀನಿ ಬನ್ನಿ. ತೊಗರಿಬೇಳೆ ಹಾಫ್ ಆನ್ ಅವರ್ ನೆನೆ ಹಾಕಿ ವಾಶ್ ಮಾಡಿ ಇಟ್ಟಿದ್ದೀವಿ. ನೋಡಿ, ನಾನು ಈಗ ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಕ್ಯಾರೆಟ್, ಆಮೇಲೆ ಬೀನ್ಸ್, ಇಲ್ಲಿ ನೋಡಿ, ಆಮೇಲೆ ಇದು ಆಲೂಗಡ್ಡೆ, ಇದು ಸ್ವಲ್ಪ ಟೊಮ್ಯಾಟೊ, ಇದು ಡ್ರಮ್ ಸ್ಟಿಕ್. ಓಕೆ, ಇದು ಸ್ವಲ್ಪ ಕರಿವೇವು ಮೀನ್ಸ್ ಒಗ್ಗರಣೆಗೆ. ಓಕೆ, ಇದು ಸ್ವಲ್ಪ ಇಂಗು ഓപ്ഷണൽ ആണ്, നിങ്ങൾക്ക് ಬೇಕಂದ್ರೆ ಹಾಕೋಬೋದು. ഓക്കെ, ഇതെന്താണെന്നറിയോ ഇന്ന് ചെയ്യുന്നത്? മീൻസ് ഉരുളക്കിഴങ്ങ്, ക്യാരറ്റ്, കരിവേപ്പില, പിന്നെ മുരിങ്ങക്കായ്, പിന്നെ ಬೀನ್ಸ್, ಇತರ ಐಟಮ್ കൊണ്ട് ഞാൻ ಸಾಂಬಾರು ചെയ്യുന്നത് കേട്ടോ. ಇಷ್ಟ ಐಟಮ್ ಸಾಂಬಾರಿಗೋಸ್ಕರ ನಿಮಗೆ ಎಷ್ಟೆಷ್ಟು ತರಕಾರಿ ಬೇಕೋ ಅಷ್ಟು ಹಾಕೋಬೋದು. ಓಕೆನಾ? നിങ്ങൾക്ക് എത്ര ಸಾಂಬಾರು ಐಟಮ್ വേണോ അത്ര ಹಾക്കാം കേട്ടോ. ಇನ್ನು നമ്മൾ ಒಗ್ಗರಣೆಗೆ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇದೇನೆಂದರೆ ಸ್ವಲ್ಪ ತೆಂಗಿನಕಾಯಿ ನೋಡಿ, ಇದು ನಮ್ಮ ಮನೇಲಿ ಮಾಡಿದ ಸಾಂಬಾರು ಪೌಡ್ರ್. ಇದು ಸ್ವಲ್ಪ ಖಾರಕ್ಕೆ ಒಂದು ರೆಡ್ ಚಿಲ್ಲಿ. ಓಕೆ, ಇದು ಹೆಂಗೆ ಅಂದರೆ ನಿಮ್ಗೆ ಮಾಡಿ ತೋರಿಸಿ. ಇದೆಲ್ಲ ನಾನು ಏನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತೀನಿ, ಆಮೇಲೆ ನಾನು ಗ್ರೈಂಡ್ ಮಾಡೋದು. ഓക്കേനാ? ഇത് ಸ್ವಲ್ಪ റെഡ് ചില്ലി, ഇത് എൻ്റെ വീട്ടിൽ തന്നെ ചെയ്ത സാമ്പാർ പൗഡർ കേട്ടോ. ഇത് കുറച്ച് തേങ്ങ, ഇതെല്ലാം കൂടി ഞാൻ കുറച്ച് ഫ്രൈ ചെയ്തിട്ട് ഞാൻ ഗ്രൈൻഡ് ചെയ്തിട്ട് വരും. ಇದು ಸ್ಮಾಲ್ ಓನಿಯನ್ ನಿಮ್ಗೆ ಗೊತ್ತಲ್ವಾ? ಇದು ಏನು ಗೊತ್ತಾ, ಸಾಂಬಾರು ಮಾಡುವತ್ತಿರಲ್ಲ, ತರಕಾರಿ ಹಾಕ್ತಿರಲ್ಲ, ಆ ಟೈಮಲ್ಲಿ ನಾನು ಸ್ವಲ್ಪ ಹಾಕ್ತೀನಿ. ಆಮೇಲೆ ಸ್ವಲ್ಪ ನಾನು ಒಗ್ಗರಣೆಗೆ ഇടുತೀನಿ. ഈ ചെറിയ ഉള്ളി എന്ത് ചെയ്യുന്നറിയോ, ഞാൻ സാമ്പാർ ഉണ്ടാക്കുമ്പോൾ സാമ്പാർ മീൻസ് വേവിക്കുമ്പോൾ അതിൻ്റെ കൂടെ കുറച്ചിടും. പിന്നെ ഞാൻ കുറച്ച് കടുക് പൊട്ടിക്കുമ്പോൾ ഇടും കേട്ടോ. ಇದು കുറച്ച് ಸ್ವಲ್ಪ ಕೊರಿಯಂಡರ್ ಲೀವ್ಸ್. ಓಕೆ, ಇದು ಸ್ವಲ್ಪ ಬೆಳ್ಳುಳ್ಳಿ, ಇದರೊಳಗಡೆ ಸ್ವಲ್ಪ ಇದು ಮೀನ್ಸ್ ಸಾಸಿವೆ ಹಾಕಿದ್ದೀವಿ. ಓಕೆ, ಇದೆಲ್ಲ ಒಗ್ಗರಣೆಗೆ. ಇದು കൊത്തമരിയും വെള്ളുള്ളിയും കടുകും ഇതെല്ലാം കൂടെ ഞാൻ ലാസ്റ്റ് ഞങ്ങളത് മീൻസ് കടുക് പൊട്ടിക്കാനായിട്ടാണ് കേട്ടോ. വരും, ಬನ್ನಿ വീഡിയോ ನೋಡೋಣ. ನೋಡಿ, ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ, ಅಷ್ಟೇನು ಬೆಂದಿಲ್ಲ. ನಮ್ಮ ಕೈಯಲ್ಲಿ ನೋಡಿ ಇಟ್ಕೊಂಡ್ರೆ ನೋಡಿ ಇಷ್ಟೊಂದು ಸಾಫ್ಟ್ ಆಗುತ್ತೆ ಅಷ್ಟೇ. ಇದರೊಳಗೆ ನಾನು ಕ್ಯಾರೆಟ್, ಬೀನ್ಸ್ ಹಾಕಿದ್ದೀನಿ. ಇನ್ನು ಸ್ವಲ್ಪ ಆಲೂಗಡ್ಡೆ ನೋಡಿ, ಆಲೂಗಡ್ಡೆ, ಸ್ವಲ್ಪ ಟೊಮ್ಯಾಟೊ. ಓಕೆ, ನುಂಗೆ ಮೀನ್ಸ್ ಡ್ರಮ್ ಸ್ಟಿಕ್ಕು ನಾನು ಹಾಕ್ಬಿಡ್ತೀನಿ, ಯಾಕೆಂದರೆ ಅಷ್ಟು ಎಲ್ಲ ಸಹ ಕರೆಕ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ. ಓಕೆ ನೋಡಿ, ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಓಕೆ, ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು. ನಿಮಗೂ ಸಾಲ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇದನ್ನ ಅವತ್ತೆಲ್ಲ ವೆಜಿಟೇಬಲ್ ಎಲ್ಲ ಹಾಕಿട്ടുണ്ട്. ಉಪ್ಪು നിങ്ങൾക്ക് നോക്കി ಹಾಕೋಣ കേട്ടോ. ನೋಡಿ, ನಿಮ್ಗೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. വെള്ളം ನಿಮಗೆ എത്ര വേണം അത്ര ಹಾಕಿಕೊಳ್ಳು കേട്ടോ. ഞാൻ ಅധികം ಹಾಕೋದಿಲ್ಲ, ನಾನು ಜಾಸ್ತಿ ಹಾಕಲ್ಲ, ಹೆಂಗಿದ್ರೆ ಮಸಾಲೆ ಎಲ್ಲ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ. ಆಮೇಲೆ ಇದ್ರೊಳಗಡೆ ನಾನು ಸ್ವಲ್ಪ ಚಿಕ್ಕ ಒನಿಯನ್ ಇಟ್ಟಿದ್ದೆ ಅಲ್ವಾ, ಅದು ಸ್ವಲ್ಪ ಹಾಕ್ತೀನಿ ಟೇಸ್ಟಿಗೆ. ಆಮೇಲೆ ಒಗ್ಗರಣೆಗೆ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಸಾಂಬಾರು ತರಕಾರಿ ಎಲ್ಲ ನೋಡಿ, ಬೇಳೆ ಮೀನ್ಸ್ ಕಡಲೆಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ನಮ್ಗೆ ಇದ್ರೊಳಗಡೆ ಮಸಾಲೆ ಹಾಕೋಣ. ಓಕೆ, ಚೆನ್ನಾಗಿ ಬಿಸಿ ಆದೆ. ನಮ್ಗೆ ಸ್ವಲ್ಪ ಎಣ್ಣೆ ಹಾಕೋಣ, ಜಾಸ್ತಿ ಬೇಡ. ಓಕೆ, ಆಮೇಲೆ ನಾವು ಮೀನ್ಸ್ ತೆಂಗಾಯಿ ಇತ್ತಲ್ವಾ, ಅದು ಸ್ವಲ್ಪ ಹಾಕೋಣ. ತೆಂಗಿನಕಾಯಿನೂ ರೆಡ್ ಚಿಲ್ಲಿನೂ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡಬೇಕು. ಸಿಮ್ಮು ಕಮ್ಮಿ ಮಾಡಿಕೊಳ್ಳಿ. ಎಲ್ಲರೂ ಹುಷಾರಾಗಿರಬೇಕು, ಯಾಕಂದರೆ ಇವತ್ತು ಟೈಫಾಯ್ಡ್, ಡೆಂಗು ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ഓക്കെ, ഞങ്ങളുടെ ബാംഗ്ലൂരൊക്കെ ഡെങ്കുവിനും ടൈഫോയിഡൊക്കെ സ്റ്റാർട്ട് ചെയ്യാൻ തുടങ്ങിയിട്ടുണ്ട്. ಎಲ್ಲರೂ ವೇಸ್ಟ್ ಎಲ್ಲ ಕೇರ್ಫುಲ್ಲಾಗಿ ಸೆಗ್ರಿಗೇಟ್ ಮಾಡಬೇಕು, ಎಲ್ಲ ಮಾಡಬೇಕು. ಓಕೆ, ಇಲ್ಲಾಂದರೆ ಡೆಂಗು ಎಲ್ಲ ಬರುತ್ತೆ. ಟೈಫಾಯ್ಡು ವಾಟರೆಲ್ಲ ಬಿಸಿ ಮಾಡಿ ಕುಡಿಬೇಕು ನೀವು. ಓಕೆ, ಸ್ವಲ್ಪ ಮೆರೂನ್ ಕಲರ್ ಬರುತ್ತಂಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು.
ಇದ್ರ ಜೊತೆ ಒಂಚೂರು ಕರ್ಲೀವ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನು ಯಾಕೆ ಗೊತ್ತಾ, ಸಾಂಬಾರು ಪೌಡ್ರ್ ಇದ್ದೆ ಆದ್ರೂ ಸ್ವಲ್ಪ ರೆಡ್ ಚಿಲ್ಲಿ ಯಾಕೆ ಹಾಕಿದ್ದಾನೆ, ಸ್ವಲ್ಪ ಖಾರ ഇരലി ಅಂತ. ನನಗೆ ಖാര ಸ್ವಲ್ಪ ഇഷ്ട. ഞാനെന്താണെന്നറിയുമോ, കുറച്ച് എരിവുണ്ടാക്കുന്നത് വിചാരിച്ച റെഡ് ചില്ലി ആക്കിയത്. നമ്മുടെ വീട്ടിൽ പൊടിച്ച സാമ്പാർ പൗഡറാണ് കേട്ടോ ഇത്. ಸ್ವಲ್ಪ ಮೆರೂನ್ ಕಲರ್ ತನಕ ಬರಬೇಕು ತೆಂಗಿನಕಾಯಿ ಎಲ್ಲ. കുറച്ച് മെറൂൺ കളർ വരുന്നോടം വരെ നമുക്ക് കുറച്ച് ഫ്രൈ ചെയ്യാം കേട്ടോ. ಇದರೊಳಗಡೆ ನಾನು ಒಂದು ಪಿಂಚ್ ಇಂಕ್ ಹಾಕಿಟ್ಟುಂಟು കേട്ടോ, ಹಾಕಿಟ್ಟುಂಡೆ. ಇದರೊಳಗಡೆ ನಾವು ಒಂಚೂರು ಇಂಕ್ ಹಾಕಿದ್ದೀವಿ. ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು, ಬಟ್ ಇಂಗು ಒಳ್ಳೇದಲ್ವ, ಡೈಜೆಸ್ಟಿಗೆಲ್ಲ ಒಳ್ಳೇದು, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಈ ಸ್ವಲ್ಪ ನೋಡಿ ಅಂದರೆ ಕಲರ್ ಚೇಂಜ್ ಆಗಿದೆ. ಈಗ ನಾನು ತೆಗೆದಿಟ್ಟಿರೋದು ಸಾಂಬಾರು ಪೌಡ್ರ್ ಇದೆಯಲ್ಲ, ಅದು ಸ್ವಲ್ಪ ಹಾಕೋಣ. ಇದು ಸ್ವಲ್ಪ ಲೈಟ್ ಮೀನ್ಸ್ ಒಂಚೂರು ಹಾಕಿದರೆ ಸಾಕು. ಏನು ಗೊತ್ತಾ, ಇಲ್ಲಾಂದರೆ ಹಾಕಿದ ತಕ್ಷಣ ನಾವು ಏನು ಗೊತ್ತಾ ಆಫ್ ಮಾಡಬೇಕು ಸ್ಟವ್, ಇಲ್ಲಾಂದರೆ ಫುಲ್ಲು ಮೀನ್ಸ್ ಕಪ್ಪು ಆಗುತ್ತೆ, ಆಮೇಲೆ ಟೇಸ್ಟ್ ಬೇರೆ ಬಿಟ್ಟರೆ ಬರುತ್ತೆ. ഞാൻ ഇതിട്ട ഉടനെ ഞാൻ ഓൾറെഡി ഇത് ചൂടുണ്ടല്ലോ, അപ്പം ഞാൻ പെട്ടെന്ന് സ്റ്റവ് ഓഫ് ചെയ്തിട്ട് കുറച്ച് ചൂടായാൽ മതി. ಒಂಚೂರು ಬಿಸಿ ಆದರೆ ಸಾಕು ಸಾಂಬಾರು ಪೌಡ್ರ್. ನೋಡಿ ಇಷ್ಟು ಸಾಕು. ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಓಕೆ ನೋಡಿ, ಸಾಂಬಾರು ಚೆನ್ನಾಗಿ ಬೆಂದಿದೆ. ಇಲ್ಲಿ ನೋಡಿ, ನಾನು ಬೇರೊಂದು ಪಾತ್ರೆ ಒಳಗಡೆ ಹಾಕಿದ್ದೀವಿ. ಸಾಂಬಾರು ನಲ್ಲೋಲೆ ಬೆಂದಿട്ടുണ്ട്, ഞാൻ വേറൊരു പാത്രത്തിൽ ಹಾಕಿಟ್ಟುಂಡೆ. ಇನ್ನು ನಾನು ಆಡಿಸಿರೋದು ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಸ್ವಲ್ಪ ನೀರು ಹಾಕೋಣ, ಈ ಜಾರ್ ಸ್ವಲ್ಪ ತೊಳಿಬೇಕಲ್ಲ ಅದಕ್ಕೆ. ಸಾಕು, ಜಾಸ್ತಿ ನೀರು ಬೇಡ. ಇಲ್ಲಿ ನೋಡಿ, ಇದೇನು ಗೊತ್ತಾ, ಬೇಳೆ ಹಾಕಿದಾರಲ್ವಾ ಅದಕ್ಕೆ ಸ್ವಲ್ಪ ತಿಕ್ಕಾಗುತ್ತೆ. ಸ್ವಲ್ಪ ನೀರು ಹಾಕೋಣ, ಸ್ವಲ್ಪ ಬೇಯಬೇಕಲ್ಲ. ನೋಡಿ ನೋಡಿ ಇಷ್ಟು ತಿಕ್ಕು ಸಾಕು. ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಉಪ್ಪು ಹಾಕೋಣ. ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಒಂಚೂರು ಹಾಕಿದ್ದೀನಿ. കുറച്ച് തിളച്ച് വരട്ടെ കേട്ടോ. കുറച്ച് ഉപ്പ് ആക്കിയിട്ടുണ്ട് ഞാൻ. ഉപ്പ് നിങ്ങൾ നോക്കിയിട്ടെല്ലാം ആക്കണം കേട്ടോ. സാൾട്ടെല്ലാം നോಡ್ಕೊಂಡು ಹಾಕೊಳ್ಳಿ. ನೋಡಿ ಇಷ್ಟು ತಿಕ್ಕಾಗಿದೆ ನೋಡಿ, ಚೆನ್ನಾಗಿ ಕುದಿಯಲಿ. ನೋಡಿ ಸಾಂಬಾರೆಲ್ಲ ಬೆಂದಿದೆ ಚೆನ್ನಾಗಿ. ಸೋರಿ, ನಾನು ಒಂದು ವಿಷಯ ಹೇಳಕ್ಕೆ ಮರ್ತೋಯ್ತು. ಹುಣಸೆಹಣ್ಣು ಹಾಕಬೇಕು ಆಯಿತಾ, ನಾನು മറന്നുപോಗ್ಬಿಟ್ಟಿನಿ. പുളി ಹಾക്കാൻ ഞാൻ മറന്നുപോയി കേട്ടോ. സാമ്പാറൊക്കെ വെച്ചിട്ടുണ്ട്. ഞാൻ കുറച്ച് പുളി ಹಾಕೋಣ, ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಯಲಿ. ഒരു 5 ನಿಮಿಷ ಕುದಿಯಲಿ. ಓಕೆ, ಆಮೇಲೆ ಒಗ್ಗರಣೆ ಕೊಡೋಣ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಹುಣಸೆಹಣ್ಣು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದಿದೆ. ಇನ್ನು ನಾನು ಸ್ಟವ್ ಆಫ್ ಮಾಡ್ತೀನಿ, ಆಮೇಲೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಡೋಕ್ಕೆ ಬಾಣಲಿ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಎಣ್ಣೆ ಹಾಕೋಣ. ಜಾಸ್ತಿ ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕೋಣ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ನಾನು ಕಟ್ ಮಾಡಿದ್ದೀನಿ. ಕೊಂಚ ಸ್ವಲ್ಪ ನಾನು ಜಜ್ಜಿ ಹಾಕ್ತಾಯಿದ್ದೀವಿ. ಸ್ವಲ್ಪ ರೆಡ್ ಚಿಲ್ಲಿ, ಸ್ವಲ್ಪ ಕರ್ಲೀವ್ಸ್, ಕೆಲವರು ಮೆಂತ್ಯಕಾಳು ಹಾಕ್ತಾರೆ. ಯಾಕಂದರೆ ನಾನು ಸಾಂಬಾರು ಪೌಡ್ರ್ ಆಲ್ರೆಡಿ ಮಿಕ್ಸ್ ಆಗಿದ್ದೀವಿ, ಅದಕ್ಕೋಸ್ಕರ ನಾನು ಮೆಂತ್ಯಕಾಳು ಹಾಕಿಲ್ಲ.
ಆಮೇಲೆ ನಾನು ತೆಗೆದಿಟ್ಟಿರೋದು ಒನಿಯನ್ ಇದೆಯಲ್ವಾ ಚಿಕ್ಕದು ನೋಡಿ, ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಈ ಚಿಕ್ಕ ಒನಿಯನ್ ಇದಿರ್ತಲ್ವ ತುಂಬ ടേസ്റ്റ് കൊടുത്തത് സാമ്പാറൊക്കെ. നിങ്ങൾക്കെല്ലാവരും ಗೊತ್ತಿರ್ಬೋದು. ഞാനിപ്പോൾ കടുക് പൊട്ടിച്ചിട്ടുണ്ട്. കുറച്ച് ചെറിയ ഉള്ളിയും കുറച്ച് പത്തലമുളകും പിന്നെ കരിവേപ്പിലയും കടുക് ഇട്ടിട്ട്. ഞാൻ 2 ಲ್ಯಾಂಗ್ವೇಜ್ ಸಂಸಾರಿಸೋದು ನಿಮಗೆ ಭಯങ്കರ ಕಷ್ಟ ಆಗುന്നുണ്ടല്ലേ. ನಾನು 2 ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ ಅನ್ಬೋದು. ಸಾರಿ, ಕ್ಷಮಿಸ್ಬಿಡಿ. ಎಣ್ಣೆ ಆಗಿದೆ, ಸಾಂಬಾರು ಒಳಗಡೆ ಹಾಕೋಣ ನೋಡಿ. ಒಂದು 2 ನಿಮಿಷ ಕುದಿಯಲಿ. 2 ನಿಮಿಷ, ಜಾಸ್ತಿ ಕುದಿಸ್ಬೇಡಿ. ഇനി ಸ್ವಲ್ಪ കൊത്തമ്പരി ആക്കണം. ഒരു 2 മിനിറ്റ് തിളക്കട്ടെ കേട്ടോ. അത് കഴിഞ്ഞ് നമുക്ക് മല്ലിയില ആക്കാം കേട്ടോ. ನೋಡಿ ಸಾಂಬಾರು ವೆರಿ ಟೇಸ್ಟಿ. ಓಕೆ, ನೀವೆಲ್ಲ ಟ್ರೈ ಮಾಡಬೇಕು ಮನೇಲಿ ನೋಡಿ. ಯಾರು ನನ್ನ ರೆಸಿಪಿಗೆ ಕಮೆಂಟೇ ಹೇಳ್ತಾ ಇಲ್ಲ. ನೀವೇನಾದರೂ ಹೇಳಿದ್ರೇ ನನಗೆ ಮೀನ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ರೆಕ್ಟಿಫೈ ಆಗೋದು. ಸ್ವಲ್ಪ ಫೀಡ್ಬ್ಯಾಕ್ ತಿಳಿಸಿ. ಇಲ್ಲಿ ನೋಡಿ ತುಂಬ ತಿಕ್ಕಾಗಿದೆ. ಈಗ ನಾನು ಆಫ್ ಮಾಡ್ತೀನಿ ಸ್ಟವ್. ಹಲೋ, ಸಾಂಬಾರು ರೆಡಿಯಾಗಿದೆ. ಇಲ್ಲಿ ನೋಡಿ, ಇದು ಸಾಂಬಾರು. ಇದು ನಿನ್ನೆ ಮಾಡಿರೋದು ಬಾಳೆಕಾಯಿ ವಿತ್ ಕಡಲೆಕಾಳು ಸಾರಿತ್ತು. ಇದು ಮೊನ್ನೆ ನಮ್ಮ ರೆಸಿಪಿ ತೋರಿಸಿದ್ರಲ್ಲ ನಿಮಗೆ, ಮೊಸರು. ಇಲ್ಲಿ ನೋಡಿ, ಮೊಸರು ವಿತ್ತು ಬಾಳೆಕಾಯಿ ಮಾಡಿರೋದು. ಓಕೆ, ಯಾಕೆಂದರೆ ಏನು ಗೊತ್ತಾ, ನಾನು ಇವತ್ತು ಇವಾಗ 1 o'clock ಆಯಿತು. ಯಾಕೆಂದರೆ ನನ್ನ ಬ್ರೇಕ್ಫಾಸ್ಟ್ ನಾನು ಯಾವಾಗಲೂ ಮಿಸ್ ಮಾಡಲ್ಲ. ಶಾರ್ಪ್ 9 o'clock, ಎಷ್ಟು ಬಿಸಿ ಅಂದರೆ ಶಾರ್ಪ್ 9 o'clock ನಾನು ಬಿಸಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವತ್ತು ನನಗೆ ಸ್ವಲ್ಪ ടൈം സിക്കില്ല, ಅದಕ್ಕೆ ഡയറക്റ്റ് ഊട്ടം ಮಾಡ್ತಾಯಿದ್ದೀವಿ. എന്താണെന്നറിയോ, ഞാൻ രാവിലെ ഒന്നും മിസ് ചെയ്യത്തില്ല. ഞാൻ എപ്പോഴും ബ്രേക്ക്ഫാസ്റ്റ് ഞാൻ 9 o'clockനുള്ളിൽ കഴിക്കും. ഇല്ലെങ്കിൽ എന്നറിയോ, എനിക്ക് കറക്റ്റ് ഇല്ലെങ്കിൽ എനിക്ക് ഭയങ്കരമായിട്ട് വിശക്കും, ഭയങ്കര ಗ್ಯಾಸ್ಟ್ರೈಟಿಸ್ പോലെയൊക്കെ. അപ്പം ഞാൻ എപ്പോഴും ടൈം ഞാൻ കീപ്പപ്പ് ಮಾಡ್ತೀನಿ. ಓಕೆ, ಅದಕ್ಕೆ അതുകൊണ്ട് ഞാനിപ്പോൾ ಡೈರೆಕ್ಟ್ ചോറുണ്ണുവാണേ. ಓಕೆ, ನಾನು ಸಾಂಬಾರು ಟೇಸ್ಟ್ ನೋಡ್ತೀನಿ. ನಾನೇ ಮಾಡಿದ ಸಾಂಬಾರಲ್ವಾ, ഞാൻ ചെയ്ത സാമ്പാർ നല്ലതാണോ നോക്കട്ടെ. ഇതുണ്ട് ഡ്രം സ്റ്റിക്ക്. ಟೇಸ್ಟ್ ಇದೆ, ನಾನು ಸುಳ್ಳಲ್ಲ, ಟೇಸ್ಟ್ ಇದೆ, ಚೆನ್ನಾಗಿದೆ. ಈ ರೆಸಿಪಿ ನೀವೆಲ್ಲರೂ ಮನೇಲಿ ಮಾಡಬೇಕು. ಓಕೆ, ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತು ಏನಂದರೆ ಏನೋ ಹೇಳ್ಬೇಕಾಯ್ತಾಯಿತು. ನೀವೆಲ್ಲ ಕೇರ್ಫುಲ್ ಆಗಿರಿ. ಯಾಕೆಂದರೆ ಗೊತ್ತಾ, ಇವಾಗ ಎಲ್ಲ ಕಡೆ ಟೈಫಾಯ್ಡ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾನು ನಿಮ್ಗೆ ಹೇಳಿರೋದನ್ನು ಅನಿಸುತ್ತೆ ಅಲ್ವಾ, ಟೈಫಾಯ್ಡು ಡೆಂಗು ಎಲ್ಲ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬಿಸಿನೀರಿಗೆ ಕಾಯಿಸಿ ಕುಡೀರಿ. ಆಮೇಲೆ ವೇಸ್ಟ್ ಎಲ್ಲ ಸ್ವಲ್ಪ ಸೆಗ್ರಿಕೇಟ್ ಮಾಡಿ ಆವಾಗ ನೀವು ಸೇಫಾಗಿ ಸೆಗ್ರಿಕೇಟ್ ಮಾಡಬೇಕು. ಓಕೆ, ಆಮೇಲೆ ಏನೇನು ಹೇಳಬೇಕು, ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಟೈಮ್. ರೈಟ್ ಈಟ್, ರೈಟ್ ಹೆಲ್ತಿ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.